ಮೊದಲನೇದಾಗಿ ಇಲ್ಲಿ ಬೋಟ್ ನೋಡ್ಕೊಂಡ್ಬಿಡಿ. ನಾನು ಆಮೇಲೆ ಪ್ಲೇಸಸ್ ತೋರಿಸ್ತೀನಿ. ಈಗ ನೋಡ್ರಿ, ಮೊಹಮ್ಮದನ್ ಕಾವಲು ಗೋಪುರ ಇದು. ಒಳಗಡೆ ತೋರಿಸ್ತೀನಿ ನಿಮ್ಗೆ ಹೆಂಗೆಲ್ಲ ಇದೆ ಇದು ಅನ್ನೋದು. ತುಂಬಾ ದೊಡ್ಡದಾಗಿರ್ತಕ್ಕಂಥ ಕಾವಲು ಗೋಪುರ ಇದು. ಒಂದು ಮೂಲೆಯಲ್ಲಿ ಅಂದ್ರೆ 4 ಭಾಗದ ಒಂದು ಮೂಲೆಯಲ್ಲಿ ಈ ಗೋಪುರನ ತುಂಬಾ ಎತ್ತರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮೆಟ್ಟಿಲುಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ. ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಚೆನ್ನಾಗಿದ್ದಾವೆ ಇದು. ನೋಡೋದು ಮೇಲ್ಗಡೆ ಈ ತರ ಕಾಣಿಸ್ತಾ ಹೋಗ್ತದೆ. ನಾವು ನೆಲದ ಮೇಲೆ ಇದೀವಿ ಅನ್ನೋಷ್ಟು ಫೀಲ್ ಕೊಡ್ತದೆ. ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ರೆ, ಅಷ್ಟೇ ಗಟ್ಟಿಯಾಗಿದೆ ಕೂಡ. ಇದರಲ್ಲಿ 3 ಕೋಣೆಗಳಿದಾವೆ. ಒಂದು ರೆಸ್ಟ್ ಮಾಡೋದಕ್ಕೆ, ಒಂದು ರೆಸ್ಟ್ ಮಾಡೋದಕ್ಕೋಸ್ಕರ ನಿರ್ಮಾಣ ಮಾಡಿರೋದು ಒಂದು ರೂಮ್ ಬಿಟ್ರೆ ಉಳಿದದ್ದೆಲ್ಲ ಕಾವಲು ಗೋಪುರಗಳು. ಒಳಗಡೆ ಹೋದ್ರೆ ಎಲ್ಲ ಕಡೆ ಕಿಟಕಿ ಇರ್ತದೆ. ಮತ್ತೆ ಇದು ರೆಸ್ಟ್ ರೂಮ್ ಅಂತ ಕೂಡ ಹೇಳ್ಬೋದು, ರೆಸ್ಟ್ ಮಾಡೋದಕ್ಕೆ. ಮೇಲ್ಗಡೆ ಎಲ್ಲ ನೋಡ್ಬೋದು ಕಲ್ಲುಗಳನ್ನ ಹೆಂಗ್ ಜೋಡಿಸಿದಾರಲ್ಲ, ಇವತ್ತಿಗೂ ಬೆಳೆದ ಅಷ್ಟೇ ಗಟ್ಟಿಯಾಗಿ ನಿಂತಿದ್ದಾವೆ. ಇದು ಬಂದ್ಬಿಟ್ರೆ ಮಸೀದಿ, ಮುಖ್ಯ ಮಸೀದಿ. ನಾನು ಹೇಳ್ಬೇಕಾಗಿರೋ ಎಲ್ಲರೂ ನಮಾಜ್ ಮಾಡ್ತಕ್ಕಂಥ ಮಸೀದಿ ಇದು. ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಒಂಥರ ಕಮಲ್ ಮಹಲ್ ನೋಡಿದಂಗೆ ಫೀಲ್ ಬರುತ್ತೆ. ಇಲ್ಲೆಲ್ಲ ವಿಗ್ರಹಗಳೆಲ್ಲ ಇದಾವ. ನಿಮಗೆ ಒಳಗಡೆ ತೋರಿಸ್ಬಿಡ್ತೀನಿ ಹೆಂಗಿದೆ ಅನ್ನೋದ್ರ ಬಗ್ಗೆ. ನೋಡ್ರಿ, ಕಂಬಗಳೆಲ್ಲ ಅಷ್ಟೇ ಗಟ್ಟಿಯಾಗಿ ಇವತ್ತಿಗೂ ಅಷ್ಟು ದೊಡ್ಡದಾಗಿ ನಿಂತಿದಾವ. ಪೇಂಟ್ ಅಷ್ಟೇ ಸ್ವಲ್ಪ ಸ್ವಲ್ಪ ಹೋಗಿದೆ, ಅಷ್ಟು ಬಿಟ್ರೆ ಇವತ್ತು ಕಟ್ಟಡ ಅಂತೂ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೆ. ತುಂಬಾ ದೊಡ್ಡದಾಗಿರ್ತಕ್ಕಂಥ ಸುಮಾರು ಒಂದು 200 ಜನ ನಮಾಜ್ ಮಾಡಬಹುದು. ಮುಂದೆ ಕೂಡ ತುಂಬಾ ದೊಡ್ಡದಿದೆ, ನೋಡೋದಕ್ಕೆ ಸಖತ್ತಾಗಿದೆ. ಇಲ್ಲಿ ನೋಡ್ರಿ, ಇದು ಬ್ಯಾಂಡ್ ಟವರ್ ಇದೆ. ಬ್ಯಾಂಡ್ ಟವರ್ ತುಂಬಾ ಒಂಥರ ಕಾವಲು ಗೋಪುರಗಳ ತರನೇ ಕಾಣಿಸುತ್ತೆ. ಮೇಲ್ಗಡೆ ತೋರಿಸ್ತೀನಿ ನಿಮ್ಗೆ, ಬನ್ನಿ. ಮೇಲ್ಗಡೆ ಬರ್ತಿದ್ದಂಗೆ ಈ ತರ ಮೇಲ್ಗಡೆ ಕಾಣಿಸುತ್ತೆ ನಿಮ್ಗೆ. ಒಂಥರ ಅನ್ನೋದೇನಿದೆ, ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇದು ಕೂಡ ವಾಚಿಂಗ್ ಟವರ್. ಸುತ್ತಲೂ ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ. ಎಲ್ಲ ಕಡೆ ಕಿಟಕಿ ತರ ದೊಡ್ಡದಾದಂತಹ ಕಿಟಕಿಗಳನ್ನು ಬಿಟ್ಟಿದ್ದಾರೆ. ನೋಡೋದಕ್ಕೆ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆ, ಇದು ನೋಡಿದ್ರಲ್ಲ, ಕೆಳಗಡೆ ನಿಮಗೆ ಮೆಟ್ಲು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕೆಳಗೆ ಹೋಗ್ತಾ ನಿಮಗೂ ತೋರಿಸ್ತೇನೆ. ಮೆಟ್ಲು ನೋಡ್ರಿ, ಒಂದು ಕಂಬಕ್ಕೆ ಸುತ್ತಕೊಂಡಿರೋ ತರ ನಿರ್ಮಾಣ ಮಾಡಿದ್ದಾರೆ. ನಾವು ಸುತ್ತ ತಿರುಗ್ತಾನೆ ಇರಬೇಕು. ಒಂದೇ ಕಂಬಕ್ಕೆ ಸುತ್ತಲೂ ಮೆಟ್ಲು ಮಾಡಿದ್ದಾರೆ. ತುಂಬ ಯೂನಿಕ್ ಆಗಿದೆ. ಈಗಿನ ಕಾಲಕ್ಕೆ ತಕ್ಕ, ಟೆಕ್ನಾಲಜಿಗೆ ತಕ್ಕಂಗೆ ಇದು ನಿರ್ಮಾಣ ಆಗಿದೆ. ತುಂಬ ಚೆನ್ನಾಗಿದೆ. ಕೆಳಗಡೆಲ್ಲ ಈ ಥರ ಇದೆ. ಈ ಬೃಹತ್ತಾದ ಈ ಕಟ್ಟಡದ ಒಳಗಡೆ ಈ ಮೆಟ್ಲು ಸೇರೋದು. ವಿಡಿಯೋ ಲೈಕ್ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.